ನಮ್ಮ ತಲೆ ಗಿರ್ಗಿಟ್ಲೆ ತರ ಸುತ್ತಾ ಇದೆಯಲ್ಲಪ್ಪ ದೇವ್ರೆ. ಲಚ್ಚಿಗೂ ಚಂದನ್ಗೂ ನಾನೇ ನೇರವಾಗಿ ಖುದ್ದಾಗಿ ಹೋಗಿ ಕೇಳಿದ್ರೆ ನಾನು ಕೇಳಿ ಆಗ್ಬಾರ್ದು ಅನಾಹುತಗಳಿಗೆ ನಾನೇ ಕಾರಣ ಆಗೋದು ಬೇಡ. ಈ ಲೋಕದ ನಾಟಕದಲ್ಲಿ ಇನ್ನ ಏನೇನು ಆಟ ಆಡಿಸ್ಬೇಕು ಅಂತ ಇದೆಯಪ್ಪ ಅದವ್ರೆ. ಚಂದನ್ ಜೇನಿನಂತ ಹುಡುಗ, ಲಚ್ಚಿ ಹಾಲಿನಂತ ಮನಸ್ಸಿರೋ ಹುಡುಗಿ. ಹಾಲು ಜೇನು ಹಾಗೆ ಬದುಕಬೇಕಾದ್ರೆ ಇವರಿಬ್ಬರು ಜೀವನದಲ್ಲಿ ಹಾಲ ಯಾಕಪ್ಪ ಸೃಷ್ಟಿ ಮಾಡ್ತಾ ಇದೆಯಾ ದೇವ್ರೆ? ಮನುಷ್ಯ ಕೈ ಮುಗಿದು ವರ ಕೇಳ್ಬೋದು, ಅದನ್ನ ಕೊಡೋದು ಬಿಡೋದು ನಿನಗ್ ಬಿಟ್ಟಿದ್ದು. ದಯವಿಟ್ಟು ಇವರಿಬ್ಬರನ್ನ ಕಾಪಾಡಪ್ಪ ತಂದೆ. ಹತ್ತು ಜನರ ಎದುರುಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡವರೇ ತಮ್ಮ ತಾಳಿಗೆ ಕುಂಕುಮ ಹಚ್ಚೋದನ್ನ ಮರ್ತು ಬಿಡ್ತಾರೆ. ಅಂಥದ್ರಲ್ಲಿ ಡ್ಯೂಪ್ಲಿಕೇಟ್ ತಾಳಿ ಹಾಕೊಂಡಿರೋ ನೀನು ಕುಂಕುಮ ಹಚ್ಚಿ ಸಿಂಗಾರ ಮಾಡ್ತಿದ್ಯಾ? ಅಕ್ಕ, ವಿದ್ಯಾವಂತೆ ನೀನು, ಹೀಗೆಲ್ಲ ಮಾತಾಡ್ಬೋದಾ? ಇವಳು ಒಂದು ಹೆಣ್ಣು ಅನ್ನೋದನ್ನು ಮರೆತು ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ಇವಳ ವಿಷಯ ನಿಂಗೆ ಯಾಕೆ? ನಾನು ಅವಳನ್ನ ಏನು ಬೇಕಾದರೂ ಕೇಳ್ಕೊಳ್ತೀನಿ, ನಿನಗೆ ಯಾಕೆ? ಅಕ್ಕ ಇವಳ ಬಗ್ಗೆ ಎಲ್ಲ ಹೇಳಿದಾಳೆ. ಸುಮ್ಮನೆ ಇವಳೆ ತಾಳಿ ಕಟ್ಕೊಂಡು ನಾಟಕ ಆಡ್ತಿದ್ದಾಳೆ. ಇವಳ ನಾಟಕನ ಗೊಂಬೆ ಅಷ್ಟೇ ನಂಬಬೇಕು. ಮಳ್ಳಿ ಮಂಚ ಕಾಲು ಎಷ್ಟು ಅಂದ್ರೆ 3 ಮತ್ತೊಂದು ಅಂದ್ಲಂತೆ. ಅಂತ ಜಾತಿಗೆ ಸೇರಿದವಳು ಇವಳು. ಅಕ್ಕ ಸುಮ್ಮನಿರೋ ಅನ್ನಲ್ಲ, ಯಾಕೆ ಇವಳನ್ನ ಇಷ್ಟೊಂದು ಹೊಟ್ಟೆ ಉರಿಸ್ತಿದ್ಯಾ? ಹೋಗಿ ಕಲ್ಪನಾ ಅಕ್ಕನ ಕೇಳು, ಅವಳೇ ಎಲ್ಲ ಹೇಳ್ತಾಳೆ. ಅಕ್ಕನ ಮನೆಗೆ ಬೆಂಕಿ ಹಾಕ್ಬಿಟ್ಟು ಬಂದ್ಲು, ಈಗ ನಮ್ಮನೇಲಿ ಇನ್ನೇನ್ ಮಾಡ್ತಾಳೋ. ಅಕ್ಕ, ನೀನ್ ಮಾತಾಡ್ತಾ ಇರೋ ರೀತಿ ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಇಷ್ಟ ಆಗ್ತಾ ಅಲ್ವಾ? ಸರಿ, ಹಾಗಿದ್ರೆ ನೀನೇ ಇವಳನ್ನ ಕೇಳು, ಇವಳ ಗಂಡ ಯಾರು, ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ. ಕುತ್ತಿಗೆನಲ್ಲಿ ತಾಳಿ ಹಾಕೊಂಡು ಓಡಾಡೋ ಪ್ರತಿಯೊಂದು ಹುಡುಗಿನ ಇದೇ ಪ್ರಶ್ನೆ ಕೇಳ್ತಾರೆ. ನಾನ್ ಕೇಳಿದ್ರೆ ತಪ್ಪೇನೆ? ಪ್ರಶ್ನೆ ಕೇಳೋದು ತಪ್ಪಲ್ಲ ಕುಂದ, ಆದ್ರೆ ಪ್ರಶ್ನೆಗೆ ಉತ್ತರ ಹೇಳಲೇಬೇಕು ಅಂತ ಬಲವಂತ ಮಾಡೋದು ತಪ್ಪು. ನೀವು ಯಾವುದೋ ದೇವಸ್ಥಾನದಲ್ಲಿ ನಮ್ಮ ಅಣ್ಣನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಬಂದ್ರಲ್ಲ, ಆಮೇಲೆ ಇಷ್ಟು ವರ್ಷ ಏನಾಯ್ತು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ ಅತ್ಗೆ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಈಗ ಇವಳು ನಿಮ್ಮ ಹಾಗೇನೆ ಯಾವುದೋ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸ್ಕೊಂಡು ಬಂದಿದ್ದಾಳೆ ಅಂತಾನೆ ಇಟ್ಕೊಳ್ಳೋಣ. ಈ ಪ್ರಶ್ನೆಗಳನ್ನೆಲ್ಲ ಅವಳನ್ನು ಕೇಳಬೇಡ ಕುಮುದ, ಪ್ಲೀಸ್. ಕೊಂಬೆ ಗೊತ್ತಾದ್ರೆ ಬೇಜಾರು ಮಾಡ್ಕೊಳ್ತಾಳೆ. ಅಷ್ಟಕ್ಕೂ ಈ ಪ್ರಶ್ನೆಗಳನ್ನೆಲ್ಲ ಅವಳನ್ನು ಯಾಕೆ ಕೇಳಬೇಕು ಹೇಳು? ಅದ್ರ ಅಗತ್ಯನಾದ್ರೂ ಏನಿದೆ? ನಿಮಗೆ ನಿಮ್ಮ ಗಂಡನ ತಂಗಿಗಿಂತ ನಿಮ್ಮನ್ನ ನೋಡ್ಕೊಳಕ್ ಬಂದಿರೋಳೆ ಮುಖ್ಯ ಆಗ್ಬಿಟ್ಲಾ? ಗೊಂಬೆಗೆ ಮಾತ್ರ ತಲೆ ಕೆಟ್ಟಿದೆ ಅಂತ ನಾನು ಅನ್ಕೊಂಡಿದ್ದೆ. ಇವಳನ್ನ ವಹಿಸ್ಕೊಂಡು ಮಾತಾಡ್ತಿರೋದನ್ನ ನೋಡಿದ್ರೆ ನಿಮಗೂ ತಲೆ ಕೆಟ್ಟಿದೆ ಅನ್ಸುತ್ತೆ. ಚಿನ್ನು ಮನಸ್ಸಿಗೆ ನೋವಾಗದೆ ಇರೋ ಥರ ನೋಡ್ಕೊಳ್ತೀನಿ ಅಂತ ನಾನು ನನ್ನ ಸೊಸೆಗೆ ಭಾಷೆ ಕೊಟ್ಟಿದ್ದೀನಿ. ಅದಕ್ಕೆ ಗೊಂಬೆನ ಮುಂದಿಟ್ಕೊಂಡು ನನ್ನನ್ನು ಹೆದರಿಸ್ತಾ ಇದ್ದೀರಾ? ನಾನು ಇವಳನ್ನ ಪ್ರಶ್ನೆ ಮಾಡಿದೆ ಅಂತ ನೀವು ಗೊಂಬೆ ಹತ್ರ ಹೋಗಿ ಚಾಡಿ ಹೇಳ್ತೀರಾ? ಹೋಗಿ ಹೇಳಿ,
ಗೊಂಬೆ ಬಂದು ನನ್ನನ್ನು ಪ್ರಶ್ನೆ ಮಾಡಲಿ, ನಾನು ಅವಳನ್ನ ನೇರವಾಗೇ ಕೇಳ್ತೀನಿ. ನಿನ್ನ ತಂಗಿ ಗಂಡ ಯಾರು, ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ? ಇವಳು ಏನು ಮಾಡಬಾರ್ದು ಮಾಡಿದ್ಲು ಅಂತ ನಿನ್ನ ತಂಗಿನ ಬಿಟ್ಟು ಹೋದೆ ಅಂತ ಅವಳನ್ನೇ ನೇರವಾಗಿ ಕೇಳ್ತೀನಿ. ಇದೇ ರೀತಿ ನಿನ್ನ ಮನ್ಸಿಗೆ ನೋವು ಮಾಡಿ ಮಾಡಿ ನೀನೇ ಈ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಕುಮುದನೇ ಅಲ್ಲ. ಅಮ್ಮ, ಯಾಕೋ ತುಂಬ ಬೇಜಾರಲ್ಲಿದ್ದಾಗಿದೆ. ನಿಮಗೆ ಗೊತ್ತಿಲ್ಲ, ನಿಮ್ಮ ಮನಸ್ಸಿಗೆ ನೋವು ಮಾಡಿಕೊಂಡ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಮ್ಮ. ನನಗೇನೂ ಆಗಿಲ್ಲ ರಾಮು, ನಾನು ಚೆನ್ನಾಗಿದ್ದೀನಿ. ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ರಾಮು. ಆ ಹೂ ಮನಸ್ಸಿನಂಥ ಹುಡುಗಿಗೆ ಕುಮುದ ಯಾಕೆಷ್ಟು ಚಿತ್ರ ಹಿಂಸೆ ಕೊಡ್ತಾಳೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಬೇರೆಯವ್ರು ನಮ್ಮ ಜೊತೆ ಹೇಗೆ ವರ್ತಿಸ್ಬಾರ್ದು ಅನ್ಕೋತೀವೋ ಅದೇ ಥರ ನಾವು ಅವ್ರ ಜೊತೆ ವರ್ತಿಸ್ಬಾರ್ದು. ಅಷ್ಟು ಕನಿಷ್ಠ ಎಚ್ಚರನೂ ಇಲ್ವಾ ರಾಮು? ಕೆಲವರಿಗೆ ಬೇರೆಯವ್ರ ಕಣ್ಣೀರು ಹಿಂಸೆಯನ್ನು ನೋಡಿದ್ರೆ ತುಂಬ ತುಂಬ ಸಂತೋಷ ಆಗುತ್ತೆ ಅಮ್ಮ. ಪಾಪದ ಹುಡುಗಿ ಕುಮುದ ಏನೆಲ್ಲ ಪ್ರಶ್ನೆ ಕೇಳ್ಬಿಟ್ಲು ಅವಳನ್ನ. ಚಿನ್ನು ಸ್ವಂತ ವಿಷಯಗಳನ್ನ ಕಟ್ಕೊಂಡು ಇವಳಿಗೆ ಏನಂತೆ? ಆ ಮಗು ಕತ್ತಲ್ಲಿ ಮಾಂಗಲ್ಯ ಇದೆಯೇ ಹೊರತು ಅದನ್ನ ಕಟ್ಟಿದ ಗಂಡ ಅವಳ ಸುತ್ತಮುತ್ತ ಇಲ್ಲ. ಅಷ್ಟು ಮುದ್ದಾದ ಹುಡುಗಿನ ಬಿಟ್ಟು ಆ ಪುಣ್ಯಾತ್ಮ ಎಲ್ಲಿ ಹೋಗಿದಾನೋ, ಯಾಕೆ ಹೋಗಿದಾನೋ ನನಗಂತೂ ಅರ್ಥನೇ ಆಗೋದಿಲ್ಲ. ಚಿನ್ನು ಇದನ್ನ ಬಾಯಿ ಬಿಟ್ಟು ಹೇಳೋದು ಇಲ್ಲ, ಅವಳು ಹೇಳೋ ತನಕ ನಾವು ಕೇಳೋ ಹಾಗೂ ಇಲ್ಲ. ಧರ್ಮ ಸಂಕಟ. ಕೆಲವು ಹೆಣ್ಮಕ್ಳಿಗೆ ಭೂತಾಯಿ ಅಂತ ತಾಳ್ಮೆ, ಆಕಾಶ ಮಾತೆ ಅಂತ ಮನಸ್ಸು ಅಂತಾರೆ. ಚಿನ್ನನು ಅದೇ ರೀತಿ ಅಮ್ಮ. ಅವಳ ಹಣೆಯಲ್ಲಿ ಭಗವಂತ ಅದು ಏನು ಬರ್ತಿದ್ದಾನೋ ಅವನಿಗೆ ಗೊತ್ತು. ನಾನು ಆ ದೇವ್ರನ್ನ ಅವಳ ಗಂಡನ ಅವಳ ಜೊತೆ ಸೇರಿಸು ಅನ್ನೋದಷ್ಟೇ ಕೇಳ್ಕೊಳ್ಳೋದು. ದೇವ್ರ ಕೈಲಾಗದೇ ಇರೋ ಕೆಲಸ ಯಾವುದೂ ಇಲ್ಲ ಅಲ್ವಾ ರಾಮು? ಅಮ್ಮ, ನಿಮ್ಮ ಮಗನೇ ಚಿನ್ನಕ್ಕೆ ತಾಳಿ ಕಟ್ಟಿದಿದ್ರೆ ನೀವು ಈ ರೀತಿ ಹೇಳ್ತಿದ್ರೇನಮ್ಮ? ಈ ತಾಳಿ ಕಟ್ಟಿಸ್ಕೊಂಡಿದ್ದ ಕಾರಣಕ್ಕೆ ನಾನಿನ್ನೂ ಎಷ್ಟೆಷ್ಟು ತಾಳ್ಕೋಬೇಕು? ಈ ತಾಳಿ ಕಾರಣಕ್ಕೆ ನಾನಿನ್ನೂ ಎಷ್ಟು ಜನಕ್ಕೆ ಉತ್ತರ ಕೊಡಬೇಕು? ಇದರಿಂದ ನಾನು ಜೀವ ಸಾಯ್ತಾ ಇದ್ದೀನಿ. ಈ ತಾಳಿ ಕಟ್ಟಿ ನಾನು ನರಕದಿಂದ ಪಾರು ಮಾಡಿದ ಆ ದೇವ್ರ ಬಗ್ಗೆ ಇಲ್ಲಿ ಸಲ್ಲದ್ ಮಾತಾಡಿದ್ರೆ ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಹೆಂಗೆ ಸುಮ್ಮನಿರ್ಲಿ? ಈ ಜಗತ್ತು ನನ್ಗೇನಂದ್ರೂ ಪರವಾಗಿಲ್ಲ, ಸಹಿಸ್ಕೋತೀನಿ. ತಾತಮ್ಮ ಹೇಳೋದು ತಾಳಿದವನು ಬಾಳಿಯನು ಅಂತ. ತಾಳಿ ಕಟ್ಟಿ ನನ್ನ ಜೀವ ಉಳಿಸಿದಿರಿ, ತಾಳ್ಕೋತೀನಿ.
ಆದರೆ ನಿಮ್ಮ ಬಗ್ಗೆ ನನ್ನ ದೇವ್ರ ಬಗ್ಗೆ ಯಾರಾದರೂ ಏನಾದರೂ ದೂರಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ನನ್ನ ಅಕ್ಕ ಇದ್ದಿದ್ರೆ ಚಿನ್ನು ಅಂತ ತಲೆ ಸವರಿ ಸಮಾಧಾನ ಮಾಡ್ತಿದ್ಲು. ಈ ಮನೆಯಲ್ಲಿ ನನಗಂತ ಯಾರೂ ಇಲ್ಲ. ನನ್ನ ದೇವ್ರು ನೀವು, ನನ್ನ ಗಂಡ ನೀವು. ನಿಮ್ಮ ಜೊತೆ ಒಂದಿನ ಸಂಸಾರ ಮಾಡೋ ಭಾಗ್ಯ ಕೇಳ್ಕೊಂಬರ್ದೇ ಇರ್ಬೋದು, ಆದರೆ ನಿಮ್ಮ ಹೆಂಡತಿ ಆಗೋ ಭಾಗ್ಯ ಕೇಳ್ಕೊಂಬಂದಿದ್ದೀನಲ್ಲ, ಅಷ್ಟು ಅದೃಷ್ಟ ಸಾಕು. ಚಿನ್ನನ್ ಬಿಟ್ಟು ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು, ತುಂಬಾ ಆತಂಕ ಕೂಡ ಆಗ್ತಿತ್ತು. ಈಗ ನಿಮ್ ಜೊತೆ ಮಾತಾಡಾದ್ಮೇಲೆ ಸಮಾಧಾನ ಆಗ್ತಿದೆ. ಇವಾಗ ನಾನು ಆರಾಮಾಗಿ ಹೋಗ್ಬೋದು, ನಿರಮ್ಮಳವಾಗಿ ಓದ್ಕೋಬಹುದು ಅನ್ಸ್ತಿದೆ. ಅಮ್ಮ, ನೀವು ಎಲ್ಲ ವಿಷಯನೂ ಈ ರೀತಿ ತಲೆ ಕೆಡ್ಸ್ಕೊಂಡ್ರೆ ಹೇಗಮ್ಮ? ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕಮ್ಮ? ನೀವಿನ್ನ ಸುಧಾರಿಸ್ಕೊಂಡಿಲ್ಲ. ರಾಮು ಪ್ಲೀಸ್, ಆ ಪಾಪದ ಹುಡುಗಿ ಮನೆ ಯಾವ ಮೂಲೆಯಲ್ಲಿ ಯಾರ ಕಣ್ಣಿಗೂ ಕಾಣದ ಹಾಗೆ ಅಳ್ತಾ ಕೂತಿದ್ದಾಳೋ ಏನೋ. ಶ್ರುತಿ 1000 ಸಲ ಹೇಳಿ ಹೋಗಿದ್ಲು, ಚಿನ್ನು ಅಂದ್ರೆ ನನ್ನ ಪ್ರಾಣ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳ್ಳಿಲ್ಲ. ಕುಮುದನ್ ಕೆಟ್ಟ ಪ್ರಶ್ನೆಗಳಿಂದ ಅವಳನ್ನ ಕಾಪಾಡೋಕ್ಕೂ ನನ್ನ ಕೈಲಾಗ್ಲಿಲ್ಲ. ಮೊದಲು ನಾನು ಚಿನ್ನನ್ ಕರ್ಕೊಂಡು ಬಂದು ಅವಳಿಗೆ ಸಮಾಧಾನ ಮಾಡಬೇಕು. ಆ ಅಮಾಯಕ ಹುಡುಗಿ ಕಣ್ಣೀರು ನಮ್ಮ ಮನೇನ ಸುಟ್ಟು ಬಿಡುತ್ತೆ ರಾಮು. ಅಮ್ಮ, ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ. ನೀವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ, ನಾನು ಚಿನ್ನಕ್ಕೆ ಸಮಾಧಾನ ಮಾಡಿ ಕರ್ಕೊಂಬರ್ತೀನಿ. ನನ್ನ ಮಾತಿನ ಮೇಲೆ ನಂಬಿಕೆ ಇದೆ ತಾನೇ? ಆ ಹುಡುಗಿ ಮನೆ ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಕಣ್ಣೀರು ಹಾಕ್ತಾ ಇದ್ರೆ ನಾನಿಲ್ಲಿ ರೂಮಲ್ಲಿ ಮಲ್ಕೊಂಡು ರೆಸ್ಟ್ ತಗೊಳ್ಳೋದು ಹೇಗೆ ರಾಮು? ನನ್ನ ಆತ್ಮಸಾಕ್ಷಿ ಅದಕ್ಕೆ ಒಪ್ಪಲ್ಲ. ಅಮ್ಮ, ನಾನು ಚಿನ್ನನ್ನು ಕರ್ಕೊಂಬರ್ತೀನಿ ಅಂತ ಹೇಳಿದ್ನಲ್ಲ, ನೀವು ಇವಾಗ ರೆಸ್ಟ್ ತಗೊಳ್ಳಿ, ನಾನು ಬರ್ತೀನಿ.